ಕೆಂಪೇಗೌಡರ ಮೇಲೆ ಕೃಷ್ಣ ದೇವರಾಯರ ಪ್ರತಿಷ್ಠಾಪನೆ. ಬಲಿಜ ಶಾಸಕನಿಂದ ಬೆಂಗಳೂರು ನಿರ್ಮಾತೃವಿನ ಕಡೆಗಣನೆ. ಬಲಿಜ ಶ್ರೇಷ್ಠತೆಯ ವ್ಯಸನ, ಕೆಂಪೇಗೌಡರಿಗೆ ಕನಿಷ್ಠ ಸ್ಥಾನ. ಪ್ರದೀಪ್ ಈಶ್ವರ್ ಹೊಸ ಸಾಂಸ್ಕೃತಿಕ ಸಿದ್ಧಾಂತಕ್ಕೆ ಒಕ್ಕಲಿಗರ ಹೃದಯ ಸ್ತಂಭನ. ಇದೇ ಈ ಹೊತ್ತಿನ ವಿಶೇಷ. ಬಲಿಜ ಶಾಸಕನ ಜಾತಿ ಕಿಚ್ಚು. ನಾನು ಸಾಹಿಲ್. ಇತಿಹಾಸ ಅನ್ನೋದು ಕೇವಲ ಗತಕಾಲದ ಪುಟಗಳಲ್ಲ, ಅದು ಇಂದಿನ ರಾಜಕೀಯ ದಾಳ ಉರುಳಿಸುವ ಚದುರಂಗದ ಮಣೆ. ನಾಡಪ್ರಭು ಕೆಂಪೇಗೌಡರ ಜಯಂತಿಯ ವೇದಿಕೆಯೇ ಇವತ್ತು ಜಾತಿ ಧ್ರುವೀಕರಣದ ಅಖಾಡವಾಗಿ ಮಾರ್ಪಟ್ಟಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಉರುಳಿಸಿದ ಒಂದೇ ಒಂದು ಇತಿಹಾಸದ ದಾಳ ಇಡೀ ರಾಜ್ಯ ರಾಜಕಾರಣದಲ್ಲಿ ಕಿಡಿಯನ್ನು ಹೊತ್ತಿಸಿದೆ. ಇದು ಕೇವಲ ಒಬ್ಬ ಶಾಸಕನ ಭಾಷಣವಲ್ಲ, ಇದರ ಹಿಂದೆ ಅತ್ಯಂತ ವ್ಯವಸ್ಥಿತವಾದ ಒಬಿಸಿ ಧ್ರುವೀಕರಣದ ಬೃಹತ್ ರಾಜಕೀಯ ಸ್ಕೆಚ್ ಒಂದು ಅಡಗಿದೆ. ಮಹಾಸಾಮ್ರಾಟ ಕೃಷ್ಣ ದೇವರಾಯ ಹಾಗೂ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ನಡೆಯುತ್ತಿರುವ ಈ ಸಾಮಂತ ಸಮರದ ಅಸಲಿ ಇತಿಹಾಸ ಮತ್ತು ರಾಜಕೀಯ ಗೇಮ್ ಪ್ಲಾನ್ ಏನು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಸಂಭ್ರಮದ ವೇದಿಕೆ ಅದು. ಆದರೆ ಅಲ್ಲಿ ಕೇಳಿ ಬಂದ ಮಾತುಗಳು ಮಾತ್ರ ಇತಿಹಾಸದ ಹೊಸ ವಿವಾದಕ್ಕೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಭಾಷಣದುದ್ದಕ್ಕೂ ಕೃಷ್ಣ ದೇವರಾಯರ ಹೆಸರನ್ನು ಪದೇ ಪದೇ ಪ್ರಸ್ತಾಪಿಸಿದ್ದಾರೆ. ಕೆಂಪೇಗೌಡರಿಗಿಂತ ಕೃಷ್ಣ ದೇವರಾಯರನ್ನು ದೊಡ್ಡವರೆಂದು ಬಿಂಬಿಸುವ ವ್ಯವಸ್ಥಿತ ಪ್ರಯತ್ನ ಅಲ್ಲಿ ನಡೆದಿದೆ. ಇದು ಹಳೆ ಮೈಸೂರು ಭಾಗದ ಪ್ರಭಾವಿ ಸಮುದಾಯಕ್ಕೆ ನೀಡಿದ ನೇರ ಟಾಂಗ್ ಎಂದು ವಿಶ್ಲೇಷಿಸಲಾಗ್ತಾ ಇದೆ. ರಾಜಕೀಯ ಇತಿಹಾಸದಲ್ಲಿ ಹೇಗೆ ಬಳಸಿಕೊಳ್ಳಬಹುದು ಎಂಬುದಕ್ಕೆ ಈ ಭಾಷಣವೇ ಸಾಕ್ಷಿ. 16ನೇ ಶತಮಾನದಲ್ಲಿ ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯದಲ್ಲಿ ಸಾಮಂತ ರಾಜರಾಗಿದ್ದ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ಕೆಂಪೇಗೌಡರು ಸಾಂಸ್ಕೃತಿಕ ರಾಜ. ಶ್ರೀಕೃಷ್ಣ ದೇವರಾಯರ ತುಂಬಾ ನಂಬಿಕಸ್ಥರಾಗಿದ್ರು. ಶ್ರೀಕೃಷ್ಣ ದೇವರಾಯರ ಆಡಳಿತ ಹೆಂಗಿತ್ತು ಅಂದ್ರೆ ಪ್ರಾಮಾಣಿಕವಾಗಿತ್ತು, ಧೈರ್ಯವಾಗಿತ್ತು. ಕೆಂಪೇಗೌಡರನ್ನ ಬೆಳೆಸಿ ಬೆಂಗಳೂರನ್ನ ಕಟ್ಟಬೇಕು ಅನ್ನೋ ಆಶಯ ಇತ್ತು. ಯಾವತ್ತೂ ಬರೆದುಕೊಂಡು ಬಂದು ಭಾಷಣ ಮಾಡಿದ ಶಾಸಕರು ಅಂದು ಮಾತ್ರ ಕೈಯಲ್ಲಿ ಸ್ಕ್ರಿಪ್ಟ್ ಹಿಡಿದು ಓದುತ್ತಿದ್ರು. ಹೀಗಾಗಿ ಇದು ಆಕಸ್ಮಿಕವಾಗಿ ಆಡಿದ ಮಾತುಗಳಲ್ಲ, ಇದರ ಹಿಂದೆ ದೊಡ್ಡದೊಂದು ರಾಜಕೀಯ ತಂತ್ರಗಾರಿಕೆ ಅಡಗಿದೆ. ಕೆಂಪೇಗೌಡರ ಜಯಂತಿ ಎಂದೇ ಇತಿಹಾಸದ ಈ ತುಲನೆ ಬೇಕಿತ್ತೆ ಎಂಬ ಪ್ರಶ್ನೆ ಈಗ ಎದ್ದಿದೆ. ಸ್ವಂತ ವೇದಿಕೆಯಲ್ಲಿದ್ದ ನಾಗರಿಕರಿಗೂ ಈ ಭಾಷಣದ ಒಳಹರಿವು ಆರಂಭದಲ್ಲಿ ಅರ್ಥವಾಗಲಿಲ್ಲ. ಆದರೆ ಮಾತುಗಳು ಮುಂದುವರಿಯುತ್ತಿದ್ದಂತೆ ಇಡೀ ವೇದಿಕೆಯ ವಾತಾವರಣವೇ ಬದಲಾಗಿ ಹೋಯಿತು. ರಾಜಕೀಯ ಲಾಭಕ್ಕಾಗಿ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಲಾಗಿತ್ತು. ಶ್ರೀಕೃಷ್ಣ ದೇವರಾಯರೊಮ್ಮೆ ರಕ್ಕಸ ತಂಗಡಿ ಕದನಕ್ಕೆ ಕಳಿಸ್ತಾರೆ. ರಕ್ಕಸ ತಂಗಡಿ ಕದನದಲ್ಲಿ ಕೆಂಪೇಗೌಡರಿಗೆ ಅನಾರೋಗ್ಯ ಆಗುತ್ತೆ. ಆವಾಗ ರಾಜ್ಯದ ಜನರೆಲ್ಲ ತಿರುಪತಿಗೆ ಅರಿಕೆ ಹೊತ್ಕೊಂತಾರೆ, ನಾಡಪ್ರಭುಗೆ ಒಳ್ಳೇದಾಗಬೇಕು ಅಂತ. ಇವತ್ತು ಅದು ಕುಣಿಗಲ್ನ ದೇವಸ್ಥಾನದಲ್ಲಿ ಶಾಸನವಾಗಿದೆ. ಅದಾದ್ಮೇಲೆ ಬೆಂಗಳೂರನ್ನ ಕಟ್ಟಬೇಕು ಅಂತ ಕೆಂಪೇಗೌಡರು ತೀರ್ಮಾನ ಮಾಡಿದಾಗ ಶ್ರೀಕೃಷ್ಣ ದೇವರಾಯ ವಂಶಸ್ಥರ ಅನುಮತಿ ತಗೊಂಡು ಬೆಂಗಳೂರನ್ನ ಕಟ್ತಾರೆ. ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣ ದೇವರಾಯ 1529ರಲ್ಲೇ ನಿಧನರಾಗಿದ್ರು ಎಂಬುದು ಇತಿಹಾಸದ ಸತ್ಯ. ಆದರೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾಣ ಕಾರ್ಯ ಆರಂಭಿಸಿದ್ದು 1537ರ ಆಸುಪಾಸಿನಲ್ಲಿ. ಹೇಗಿರುವಾಗ ಕೃಷ್ಣ ದೇವರಾಯರ ಆಶಯದಂತೆ ಬೆಂಗಳೂರು ನಿರ್ಮಾಣವಾಯಿತು ಎನ್ನುವುದು ಇತಿಹಾಸಕ್ಕೆ ತದ್ವಿರುದ್ಧವಾದ ಹೇಳಿಕೆ. ಇತಿಹಾಸದ ಕಾನೂನು ಕ್ರಮವನ್ನು ಗಮನಿಸಿದ್ರೆ ಇಲ್ಲಿ ದೊಡ್ಡ ಗೊಂದಲ ಸೃಷ್ಟಿಯಾಗಿರುವುದು ಸ್ಪಷ್ಟವಾಗಿ ಕಾಣುತ್ತದೆ. ಆದರೂ ರಾಜಕೀಯ ನಾಯಕರು ಇತಿಹಾಸದ ಸತ್ಯಕ್ಕಿಂತ ತಮ್ಮ ಅನುಕೂಲಕ್ಕೆ ತಕ್ಕ ಕಥೆಗಳನ್ನೇ ನಂಬುತ್ತಾರೆ. ಶಾಸಕರ ಈ ಇತಿಹಾಸದ ಜ್ಞಾನಕ್ಕೆ ಈಗ ಇತಿಹಾಸಕಾರರೇ ತಲೆ ಕೆಡಿಸಿಕೊಳ್ತಿದ್ದಾರೆ.
ವಿಜಯನಗರ ಸಾಮ್ರಾಜ್ಯದಲ್ಲಿ 30ಕ್ಕೂ ಹೆಚ್ಚು ಸಾಮಂತ ರಾಜರಿದ್ರು ಎನ್ನುತ್ತಿದೆ ಇತಿಹಾಸ. ಆದರೆ ಯಾವೊಬ್ಬ ಸಾಮಂತನು ಮಾಡದ ಅದ್ಭುತ ಸಾಧನೆಯನ್ನು ಕೆಂಪೇಗೌಡರು ಮಾಡಿ ತೋರಿಸಿದ್ರು. ತಮ್ಮ ಸ್ವಂತ ಪರಿಶ್ರಮ ಮತ್ತು ಆಡಳಿತ ಸಾಮರ್ಥ್ಯದಿಂದ ಜಾಗತಿಕ ಮಟ್ಟದ ನಗರಕ್ಕೆ ಅಡಿಪಾಯ ಹಾಕಿದ್ರು. ಕೇವಲ ಒಬ್ಬ ಸಾಮಂತ ರಾಜನಿಗೆ ಸೀಮಿತಗೊಳಿಸಿ ಇಡೀ ಸಾಮ್ರಾಜ್ಯದ ಯಶಸ್ಸನ್ನು ಕೃಷ್ಣದೇವರಾಯರಿಗೆ ಮಾತ್ರ ಸಲ್ಲಿಸುವ ಪ್ರಯತ್ನ ಇಲ್ಲಿದೆ. ಇದು ಕೆಂಪೇಗೌಡರ ಆಡಳಿತಾತ್ಮಕ ಸ್ವಾತಂತ್ರ್ಯ ಮತ್ತು ಅವರ ವ್ಯಕ್ತಿತ್ವವನ್ನು ಚಿಕ್ಕದಾಗಿ ತೋರಿಸುವ ತಂತ್ರ. ರಾಜಕೀಯದಲ್ಲಿ ಸಮುದಾಯಗಳ ಮೇಲ್ಗೈ ಸಾಧಿಸಲು ಇಂತಹ ಇತಿಹಾಸದ ತಂತ್ರಗಳು ಹೊಸದೇನೂ ಅಲ್ಲ. ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ಬೆಳೆದು ನಿಲ್ಲಲು ಕೆಂಪೇಗೌಡರ ದೂರದೃಷ್ಟಿಯೇ ಕಾರಣ. ಅಂತಹ ಪುಣ್ಯಾತ್ಮನ ಜಯಂತಿಯ ದಿನದಂದೇ ಅವರನ್ನು ಕೇವಲ ಒಬ್ಬ ಸಾಮಂತ ಎಂದು ಸೀಮಿತಗೊಳಿಸುವ ಪ್ರಯತ್ನ ನಡೆದಿದೆ. ಈ ಹೇಳಿಕೆ ಹಿಂದೆ ಕೇವಲ ಇತಿಹಾಸದ ಅಜ್ಞಾನವಿಲ್ಲ, ಬದಲಿಗೆ ರಾಜಕೀಯ ಗೇಮ್ ಪ್ಲಾನ್ ಇದೆ. ಒಕ್ಕಲಿಗ ಸಮುದಾಯದ ಪ್ರಭಾವವನ್ನು ಕುಗ್ಗಿಸಲು ಇತಿಹಾಸದ ನಾಯಕರನ್ನು ಅಸ್ತ್ರವಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಇದು ಕೇವಲ ಚಿಕ್ಕಬಳ್ಳಾಪುರಕ್ಕೆ ಸೀಮಿತವಾದ ವಿವಾದವಲ್ಲ, ಇಡೀ ರಾಜ್ಯದ ಜಾತಿ ಸಮೀಕರಣದ ಮೇಲೆ ಪರಿಣಾಮ ಬೀರುವ ಶಕ್ತಿ ಹೊಂದಿದೆ. ಇತಿಹಾಸದ ಶ್ರೇಷ್ಠತೆಯನ್ನು ಜಾತಿಯ ತಕ್ಕಡಿಯಲ್ಲಿ ತೂಗಲಾಗುತ್ತಿದೆ. ಪ್ರದೀಪ್ ಈಶ್ವರ್ ಅವರ ಈ ವಿವಾದಾತ್ಮಕ ಭಾಷಣದ ನಡುವೆಯೇ ಒಕ್ಕಲಿಗ ಸಮುದಾಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಕರಪತ್ರ ಹಿಡಿದು ಭಾಷಣ ಮಾಡಿದ ಶಾಸಕರ ವಿರುದ್ಧ ವೇದಿಕೆಯ ಮುಂದೆಯೇ ಪ್ರತಿಭಟನೆ ನಡೆದವು. ಕುಮಾರಸ್ವಾಮಿ ವಿರುದ್ಧದ ಹಳೆಯ ಹೇಳಿಕೆಗಳು ಈ ಆಕ್ರೋಶಕ್ಕೆ ಮತ್ತಷ್ಟು ತುಪ್ಪ ಸುರಿದವು. ಜೆಡಿಎಸ್ ಬೆಂಬಲಿಗರು ಮತ್ತು ಒಕ್ಕಲಿಗ ಸಂಘಟನೆಗಳು ಶಾಸಕರ ಭಾಷಣಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ವು. ವೇದಿಕೆಯ ಮುಂಭಾಗದಲ್ಲೇ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ಹೊರಹಾಕಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಕ್ಷಣಾರ್ಧದಲ್ಲಿ ರಾಜಕೀಯ ಸಂಘರ್ಷದ ಮೈದಾನವಾಗಿ ಬದಲಾಗಿತ್ತು. ಗಲಾಟೆ ಮತ್ತು ಪ್ರತಿರೋಧದ ನಡುವೆಯೂ ಶಾಸಕರು ತಮ್ಮ ಭಾಷಣವನ್ನು ನಿಲ್ಲಿಸಲಿಲ್ಲ. ಭಾಷಣದ ಮೊದಲ ಸಾಲಿನಲ್ಲೇ ಕೆಂಪೇಗೌಡರನ್ನು ಕೃಷ್ಣ ದೇವರಾಯರ ಸಾಮಂತ ಎಂದು ಸಂಬೋಧಿಸಿದ್ರು. ಈ ಮೂಲಕ ಒಕ್ಕಲಿಗ ಸಮುದಾಯಕ್ಕೆ ಪ್ರತ್ಯೇಕವಾಗಿ ಟಾಂಗ್ ನೀಡಲು ಯತ್ನಿಸಿದ್ರು ಎನ್ನಲಾಗ್ತಾ ಇದೆ. ಪ್ರತಿಭಟನಾಕಾರರ ಆಕ್ರೋಶ ಹೆಚ್ಚಾಗುತ್ತಿದ್ರು. ಶಾಸಕರು ತಮ್ಮ ಪಠ್ಯವನ್ನು ಓದುವುದನ್ನು ಮುಂದುವರಿಸಿದ್ರು. ಇದು ಕೇವಲ ಭಾಷಣದ ಹಠವಲ್ಲ, ಇದೊಂದು ಪೂರ್ವ ನಿಯೋಜಿತ ರಾಜಕೀಯ ನಡೆ. ತಮಗೆ ಎದುರಾಗುವ ಪ್ರತಿ ವಿರೋಧವನ್ನು ಬಳಸಿಕೊಂಡೇ ನಾಯಕರಾಗುವ ತಂತ್ರ ಇದರಲ್ಲಿದೆ. ಇನ್ನು ಸಾಂಸ್ಕೃತಿಕ ಲೋಕದ ಧೀಮಂತ ಪುರುಷರನ್ನು ಈ ರೀತಿ ತಮ್ಮ ಸ್ವಾರ್ಥ ರಾಜಕೀಯಕ್ಕೆ ಬಳಸಿಕೊಳ್ತಾ ಇರುವುದಕ್ಕೆ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಸೀಕಲ್ ರಾಮಚಂದ್ರ ಗೌಡರು ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜಕಾರಣಿಗೆ ಎಲ್ಲ ಜಾತಿ ಸೇರಿ ಮತ ಹಾಕಿ ನಾಯಕನಾಗಿ ಮಾಡಿರ್ತಕ್ಕಂಥ ಒಂದು MLA ಪೋಸ್ಟ್. ಇವತ್ತು ಜಾತಿಯ ಹೆಸರಿನಲ್ಲಿ ರಾಜಕೀಯ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಇವತ್ತು ರಾಜಕಾರಣಿಯಾಗಿರ್ತಕ್ಕಂಥ ಈ ಪ್ರದೀಪ್ ಈಶ್ವರ್ ಅವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ MLA ಸ್ಥಾನಕ್ಕೆ ಕಪ್ಪು ಚುಕ್ಕೆ ತಂದಿರ್ತಕ್ಕಂಥಾಗಿದೆ. ಯಾರೇ ರಾಜಕಾರಣಿ ಆಗಲಿ, ಯಾವುದೇ ಪಕ್ಷ ಆಗಲಿ, ಜಾತಿ ಹೆಸರು ಮೇಲೆ ಮಾಡ್ತಕ್ಕಂಥದ್ದು ಇದು ಖಂಡನೀಯ. ನಾವು ಇದನ್ನು ಖಂಡಿಸ್ತೀವಿ. ಇದು ಅವರು ಮಾಡಿರ್ತಕ್ಕಂಥ ಅಪರಾಧ, ಕ್ಷಮೆ ಮಾಡ್ತಕ್ಕಂಥದ್ದು ಅಪರಾಧ ಅಲ್ಲ. ಅವ್ರ ಮೇಲೆ ಸುಮೋಟೋ ಕೇಸು ಬುಕ್ ಮಾಡಬೇಕು, ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಸಾಮಾನ್ಯವಾಗಿ ಅತ್ಯಂತ ಭಾವುಕರಾಗಿ ಸ್ವಯಂ ಪ್ರೇರಿತವಾಗಿ ಮಾತನಾಡುವ ಪ್ರದೀಪ್ ಈಶ್ವರ್ ಅಂದು ಸಿದ್ಧಪಡಿಸಿದ ಪಠ್ಯವನ್ನೇ ಓದಿದ್ರು. ಅವರ ತಲೆಯಲ್ಲಿ ಹೊಸ ಇತಿಹಾಸದ ಸಿದ್ಧಾಂತವನ್ನು ತುಂಬಿದವರು ಯಾರು ಎಂಬ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಕಾಡ್ತಾ ಇದೆ. ಇದು ಕೇವಲ ಒಬ್ಬ ಶಾಸಕನ ಆಲೋಚನೆಯಲ್ಲ, ಇದರ ಹಿಂದೆ ದೊಡ್ಡ ಸಂಶೋಧನಾ ತಂಡವೇ ಕೆಲಸ ಮಾಡಿದೆ ಎಂಬ ಶಂಕೆ ಬಲವಾಗಿದೆ. ಕಾಂಗ್ರೆಸ್ ಒಳಗಿನ ಒಂದು ವರ್ಗವೇ ಈ ಸ್ಕ್ರಿಪ್ಟ್ ಸಿದ್ಧಪಡಿಸಿಕೊಟ್ಟಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಹೊಸ ರಾಜಕೀಯ ಶಕ್ತಿ ಸಮೀಕರಣಕ್ಕೆ ಹಾದಿ ಮಾಡಿಕೊಡುವ ಪ್ರಯತ್ನ ಇದು. ವಿಜಯನಗರ ಸಾಮ್ರಾಜ್ಯದಷ್ಟೇ ಕೀರ್ತಿ ಗಳಿಸಿ ಮೆರೆಯುತ್ತಿರುವ ಬೆಂಗಳೂರು ನಗರ ಕೆಂಪೇಗೌಡರ ಕನಸಿನ ಕೂಸು. ಅವರ ಜಯಂತಿಯ ಸಂದರ್ಭದಲ್ಲಿ ಕೃಷ್ಣ ದೇವರಾಯರ ಹೆಸರನ್ನು ಎಳೆದು ತರುವ ಅಗತ್ಯವೇ ಇರಲಿಲ್ಲ. ಯಾವುದೇ ಆದರ್ಶ ಪುರುಷರನ್ನು ಜಾತಿಯ ದೃಷ್ಟಿಕೋನದಿಂದ ನೋಡುವುದು ಕಮ್ಯುನಲ್ ಪಾಲಿಟಿಕ್ಸ್ಗೆ ಸಾಕ್ಷಿಯಾಗಿದೆ. ರಾಜಕೀಯ ಲಾಭಕ್ಕಾಗಿ ಮಹಾಪುರುಷರನ್ನು ಜಾತಿಗೆ ಸೀಮಿತಗೊಳಿಸುವ ಈ ಪ್ರವೃತ್ತಿ ಅಪಾಯಕಾರಿ.
ಕೃಷ್ಣದೇವರಾಯರನ್ನು ಬಲಿಜ ಸಮುದಾಯದ ಐಕಾನ್ ಆಗಿ ಹಾಗೂ ಕೆಂಪೇಗೌಡರನ್ನು ಒಕ್ಕಲಿಗ ಸಮುದಾಯದ ಐಕಾನ್ ಆಗಿ ಮುಖಾಮುಖಿ ಮಾಡಲಾಗಿದೆ. ಇದು ಸಮಾಜದಲ್ಲಿ ಹೊಸ ಜಾತಿ ಸಂಘರ್ಷಕ್ಕೆ ಮುನ್ನುಡಿ ಬರೆಯುವ ಸಾಧ್ಯತೆ ಇದೆ. ಬೆಂಗಳೂರು ಒಂದು ಗ್ರಾಮವಾಗಿ 1000 ವರ್ಷಗಳ ಹಿಂದಿನಿಂದಲೂ ಅಸ್ತಿತ್ವದಲ್ಲಿತ್ತು. ಆದರೆ ಆ ಪ್ರದೇಶದಲ್ಲಿ ಒಂದು ಯೋಜಿತ ನಗರವನ್ನು ಕಟ್ಟುವ ಉದ್ದೇಶ ಇಟ್ಕೊಂಡು ಅದಕ್ಕೆ ಆಸ್ತಿ ಭಾರ ಹಾಕಿದ್ದು ಕೆಂಪೇಗೌಡರು. ಅವರ ಕೈಗುಣದಿಂದಾಗಿ ಇಂದು ಈ ನಗರದ ವಿಶ್ವದ ಆರ್ಥಿಕತೆಯ ಪ್ರಮುಖ ಕೇಂದ್ರ ಬಿಂದುವಾಗಿದೆ. ಅಂತಹ ಮಹಾನಗರದ ಇತಿಹಾಸವನ್ನು ಕೇವಲ ಸಾಮಂತ ರಾಜನ ಕಥೆಯಾಗಿ ಬದಲಾಯಿಸಲು ಹೊರಟಿರುವುದು ದುರಾದೃಷ್ಟಕರ. ಶಾಸಕರ ಈ ಹೇಳಿಕೆಗೆ ಇತಿಹಾಸಕಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ಚದುರಂಗದಾಟದಲ್ಲಿ ಇತಿಹಾಸದ ಸತ್ಯಗಳು ಬಲಿಯಾಗುತ್ತಿವೆ. ಶಾಸಕರ ಇತಿಹಾಸದ ಜ್ಞಾನದ ಕೊರತೆ ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಅಸಲಿಗೆ ವಿಜಯನಗರ ಸಾಮ್ರಾಜ್ಯ ಪತನಗೊಂಡಿದ್ದು ಕೃಷ್ಣದೇವರಾಯರ ಕಾಲದಲ್ಲ, ಅವರ ಅಳಿಯ ರಾಮರಾಯನ ಕಾಲದಲ್ಲಿ. ಇತಿಹಾಸದ ಈ ಕಾಲಾನುಕ್ರಮವನ್ನು ಮರೆತು ರಾಜಕೀಯ ಲಾಭಕ್ಕಾಗಿ ವೇದಿಕೆಯನ್ನು ಬಳಸಿಕೊಳ್ಳಲಾಗಿದೆ. ಕೃಷ್ಣದೇವರಾಯರ ನಂತರದ ಕಾಲದಲ್ಲೇ ಕೆಂಪೇಗೌಡರು ಸ್ವತಂತ್ರವಾಗಿ ಬೆಂಗಳೂರನ್ನು ಬೆಳೆಸಿತ್ತು. ಆದರೆ ರಾಜಕೀಯ ನಾಯಕರಿಗೆ ಇತಿಹಾಸದ ಸತ್ಯಕ್ಕಿಂತ ತಮಗೆ ಬೇಕಾದ ಸುಳ್ಳುಗಳೇ ಹೆಚ್ಚು ಉಪಯುಕ್ತವಾಗಿ ಕಾಣುತ್ತವೆ. ಈ ಹೇಳಿಕೆಯು ಇತಿಹಾಸದ ಅಜ್ಞಾನವೋ ಅಥವಾ ವ್ಯವಸ್ಥಿತ ತಂತ್ರವೋ ಎಂಬ ಚರ್ಚೆ ಜೋರಾಗಿದೆ. ಬಲಿಜ ಜಾತಿಗೆ ಸೇರಿದವರೆಂದು ನಂಬಲಾಗಿರುವ ಶ್ರೀಕೃಷ್ಣ ದೇವರಾಯರನ್ನು ಹೈಲೈಟ್ ಮಾಡುವ ಮೂಲಕ ಶಾಸಕರು ತಮ್ಮದೇ ಸಮುದಾಯದ ಕಾರ್ಡ್ ಪ್ಲೇ ಮಾಡಿದ್ದಾರೆ ಎಂಬ ಚರ್ಚೆ ಶುರುವಾಗಿದೆ. ಕೆಂಪೇಗೌಡರಿಗೆ ಕೃಷ್ಣದೇವರಾಯರು ಬಾಸ್ ಆಗಿದ್ರು ಎಂದು ತೋರಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಈ ಮೂಲಕ ಬಲಿಜ ಮತ್ತು ಇತರೆ ಒಬಿಸಿ ಸಮುದಾಯಗಳನ್ನು ಒಟ್ಟುಗೂಡಿಸುವ ಪ್ರಯತ್ನ ನಡೆದಿದೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯಕ್ಕೆ ಸಡ್ಡು ಹೊಡೆಯಲು ಒಬಿಸಿ ಅಂತರವನ್ನು ಬಳಸಲಾಗುತ್ತಿದೆ. ಇದು ಮುಂಬರುವ ಚುನಾವಣಾ ರಾಜಕೀಯದ ದಿಕ್ಸೂಚಿಯಾಗಿದೆ. ಇತಿಹಾಸದಲ್ಲಿ ಪ್ರತಿಯೊಬ್ಬ ರಾಜನಿಗೂ ತನ್ನದೇ ಆದ ಗೌರವ ಮತ್ತು ಸ್ಥಾನಮಾನಗಳಿವೆ. ಕೃಷ್ಣದೇವರಾಯರನ್ನು ದೊಡ್ಡವರಾಗಿ ಮಾಡಿ ಕೆಂಪೇಗೌಡರನ್ನು ಕಡಿಮೆ ಅಂದಾಜು ಮಾಡುವ ಅಗತ್ಯ ಖಂಡಿತ ಇರಲಿಲ್ಲ. ಆದರೆ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ಜಾತಿ ಸಮೀಕರಣವೇ ಮುಖ್ಯವಾಗಿದೆ. ಮಹಾಪುರುಷರ ಸಾಧನೆಗಳನ್ನು ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ನೋಡಲಾಗ್ತಾ ಇದೆ. ಇದು ಕೇವಲ ಒಬ್ಬ ನಾಯಕನ ಹೇಳಿಕೆಯಲ್ಲ, ಇಡೀ ರಾಜಕೀಯ ವ್ಯವಸ್ಥೆಯ ಪ್ರತಿಬಿಂಬ. ಇತಿಹಾಸದ ಶ್ರೇಷ್ಠ ನಾಯಕರನ್ನು ಇಂದಿನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೆ ಬಳಸಿಕೊಳ್ಳಲಾಗ್ತಾ ಇದೆ. ಭಾಷಣ ಮುಗಿಸಿ ಹೊರಬಂದ ಮೇಲೂ ಪ್ರದೀಪ್ ಈಶ್ವರ್ ಅವರ ವರ್ತನೆ ವಿವಾದಕ್ಕೆ ಕಾರಣವಾಯಿತು. ಕಾರಿನ ಮೇಲೆ ನಿಂತು ಭುಜ ತಟ್ಟಿ ಕೂದಲು ಕಿತ್ತು ತೋರಿಸುವ ಮೂಲಕ ಉದ್ದಟತನ ಪ್ರದರ್ಶಿಸಿದ್ರು ಎಂಬ ಆರೋಪ ಕೇಳಿ ಬಂದಿದೆ. ಇದರಿಂದ ಆಕ್ರೋಶಗೊಂಡ ಪ್ರತಿಭಟನಾಕಾರರು ಅವರ ಮೇಲೆ ಚಪ್ಪಲಿ ಎಸೆಯುವ ಯತ್ನವನ್ನು ಮಾಡಿದ್ರು. ಈ ಆಕ್ರಮಣಕಾರಿ ಶೈಲಿಯು ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ತಾವು ಯಾವುದಕ್ಕೂ ಬಗ್ಗುವುದಿಲ್ಲ ಎಂಬ ಸಂದೇಶವನ್ನು ಶಾಸಕರು ನೀಡಿದ್ದಾರೆ. ಈ ವರ್ತನೆಯು ಪ್ರತಿಭಟನಾಕಾರರನ್ನು ಮತ್ತಷ್ಟು ಕೆರಳಿಸುವಂತೆ ಮಾಡಿತು. ಈ ಘಟನೆಯ ನಂತರ ಪರಿಸ್ಥಿತಿ ಮತ್ತಷ್ಟು ರಾಜಕೀಯ ತಿರುವು ಪಡೆದುಕೊಂಡಿತ್ತು. ಶಾಸಕ ಪ್ರದೀಪ್ ಈಶ್ವರ್ ನೇರವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಭೇಟಿ ನೀಡಿದ್ರು. ಕುಮಾರಸ್ವಾಮಿ ಬೆಂಬಲಿಗರು ತಮ್ಮನ್ನು ಮತ್ತು ತಮ್ಮ ಕುಟುಂಬವನ್ನು ನಿಂದಿಸಿದ್ದಾರೆ ಎಂದು ಕಣ್ಣೀರಿಟ್ಟಿದ್ರು. ಸಿದ್ದರಾಮಯ್ಯ ಅವರ ಮುಂದೆ ಅಳಲು ತೋಡಿಕೊಳ್ಳುವ ಮೂಲಕ ಈ ಇಡೀ ವಿವಾದಕ್ಕೆ ಅಹಿಂದ ಆಯಾಮ ನೀಡಲಾಯಿತು. ಒಬಿಸಿ ನಾಯಕನ ಮೇಲಿನ ದೌರ್ಜನ್ಯ ಎಂಬಂತೆ ಇದನ್ನು ಬಿಂಬಿಸಲು ಪ್ರಯತ್ನಿಸಲಾಯಿತು. ಇದು ರಾಜಕೀಯದ ಮುಂದಿನ ಹಂತದ ದಾಳವಾಗಿತ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಸಿದ್ದರಾಮಯ್ಯ ಅವರು ಶಾಸಕರ ಬೆಂಬಲಕ್ಕೆ ನಿಂತು ಟ್ವೀಟ್ ಮಾಡಿದ್ರು. ಪ್ರದೀಪ್ ಈಶ್ವರ್ ಮೇಲಿನ ದಾಳಿಯನ್ನು ಖಂಡಿಸುವ ಮೂಲಕ ಈ ಇಡೀ ವಿವಾದಕ್ಕೆ ಮತ್ತಷ್ಟು ರಾಜಕೀಯ ಆಯಾಮ ಸಿಕ್ಕಿತ್ತು. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಈಗ ಸಂಪೂರ್ಣವಾಗಿ ರಾಜಕೀಯ ರಣರಂಗವಾಗಿ ಮಾರ್ಪಟ್ಟಿದೆ. ಸಿದ್ದರಾಮಯ್ಯ ಅವರ ಟ್ವೀಟ್ ಕೇವಲ ಬೆಂಬಲವಲ್ಲ, ಅದೊಂದು ರಾಜಕೀಯ ಸಂದೇಶ. ಒಬಿಸಿ ಮತ್ತು ಹಿಂದುಳಿದ ವರ್ಗಗಳ ನಾಯಕರನ್ನು ರಕ್ಷಿಸುವ ನಾಯಕ ತಾವೇ ಎಂಬುದನ್ನು ಅವರು ಮತ್ತೊಮ್ಮೆ ಸಾಬೀತುಪಡಿಸಿದ್ರು. ಬೆಂಗಳೂರಿನ ಆರ್ಥಿಕತೆಯು ದೇಶದ ಒಟ್ಟು ಜಿಡಿಪಿಗೆ ಸಿಂಹಪಾಲು ನೀಡ್ತಾ ಇದೆ.
ಇಂತಹ ಮಹಾನಗರವನ್ನು ಕಟ್ಟಿದ ಮಹಾಪುರುಷನ ಗೌರವಾರ್ಥ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಇಂತಹ ವಿವಾದಗಳು ಸೃಷ್ಟಿಯಾಗಬಾರದಿತ್ತು. ಆದರೆ ರಾಜಕೀಯ ನಾಯಕರು ಇತಿಹಾಸವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ತಾ ಇದ್ದಾರೆ. ಅಭಿವೃದ್ಧಿಯ ಚರ್ಚೆಗಳಿಗಿಂತ ಜಾತಿ ಸಮೀಕರಣದ ಚರ್ಚೆಗಳೇ ಮುಂಚೂಣಿಗೆ ಬರುತ್ತಿವೆ. ಬೆಂಗಳೂರಿನ ಜಾಗತಿಕ ಇಮೇಜ್ ಮರೆಯಾಗಿ ಜಾತಿ ರಾಜಕಾರಣದ ಮುಖ ಮಾತ್ರ ಎದ್ದು ಕಾಣ್ತಾ ಇದೆ. ಇದು ಇಂದಿನ ರಾಜಕೀಯದ ದುರಂತ ಸ್ಥಿತಿ. ವೇದಿಕೆಯಲ್ಲಿ ಪ್ರದೀಪ್ ಈಶ್ವರ್ ಅವರು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನು ಆಧುನಿಕ ಕೆಂಪೇಗೌಡರೆಂದು ಕರೆದಿದ್ದಾರೆ. ನಾನು ಕೆಂಪೇಗೌಡರನ್ನು ನೋಡಿಲ್ಲ, ಆದರೆ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಅವರನ್ನು ಕಾಣುತ್ತಿದ್ದೇನೆ ಎಂದಿದ್ದಾರೆ. ಈ ಹೇಳಿಕೆಯೂ ಸಹ ಒಕ್ಕಲಿಗ ನಾಯಕರ ನಡುವಿನ ಆಂತರಿಕ ರಾಜಕೀಯದ ಭಾಗವಾಗಿದೆ. ಡಿ.ಕೆ. ಶಿವಕುಮಾರ್ ಅವರನ್ನು ಓಲೈಸುವ ಮೂಲಕ ಪಕ್ಷದೊಳಗಿನ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವ ತಂತ್ರ ಇದಾಗಿದೆ. ಅದೇ ಸಮಯದಲ್ಲಿ ಕುಮಾರಸ್ವಾಮಿ ಅವರಿಗೆ ಪರೋಕ್ಷವಾಗಿ ಸವಾಲು ಹಾಕುವ ಪ್ರಯತ್ನವೂ ಇಲ್ಲಿದೆ. ಕೇಂದ್ರ ಸರ್ಕಾರದ ಆಹಾರ ಪದ್ಧತಿಯ ಪುಸ್ತಕಕ್ಕೆ ಕೃಷ್ಣ ಎಂದು ಹೆಸರಿಡುವ ಬದಲು ಸಿದ್ಧಗಂಗಾ ಶ್ರೀಗಳು ಅಥವಾ ಬಾಲ ಗಂಗಾಧರನಾಥ ಶ್ರೀಗಳ ಹೆಸರಿಡಬೇಕೆಂದು ವಿನಂತಿಸಿದ್ದಾಗಿ ಶಾಸಕರು ಹೇಳಿದ್ದಾರೆ. ಈ ಮೂಲಕ ಧಾರ್ಮಿಕ ಮತ್ತು ಸಮುದಾಯದ ಭಾವನೆಗಳನ್ನು ಪ್ರಚೋದಿಸುವ ಪ್ರಯತ್ನ ನಿರಂತರವಾಗಿ ನಡೆದಿದೆ. ಕೃಷ್ಣದೇವರಾಯರ ಹೆಸರಿನ ವಿವಾದದ ನಡುವೆಯೂ ಈ ಧಾರ್ಮಿಕ ಕಾರ್ಡ್ ಕೂಡ ಪ್ಲೇ ಮಾಡಲಾಗಿದೆ. ಇದು ಕೇವಲ ಇತಿಹಾಸದ ಚರ್ಚೆಯಲ್ಲ, ಎಲ್ಲಾ ಕಡೆಯಿಂದಲೂ ಜಾತಿ ಮತ್ತು ಧರ್ಮದ ಮತಗಳನ್ನು ಸೆಳೆಯುವ ಮಾಸ್ಟರ್ ಪ್ಲಾನ್. ರಾಜಕೀಯ ನಾಯಕರು ಭಾವನೆಗಳೊಂದಿಗೆ ಆಟವಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರದ ಈ ವೇದಿಕೆ ಇತಿಹಾಸದ ಪುನರ್ ವಿಮರ್ಶೆಗಿಂತ ಹೆಚ್ಚಾಗಿ ಜಾತಿ ಸಮೀಕರಣದ ಪ್ರಯೋಗಶಾಲೆಯಾಗಿ ಮಾರ್ಪಟ್ಟಿದೆ. ಇತಿಹಾಸದ ನಾಯಕರನ್ನು ಮುಂದಿಟ್ಟುಕೊಂಡು ವರ್ತಮಾನದ ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳುವ ತಂತ್ರಗಾರಿಕೆ ಇದರ ಹಿಂದೆ ಎದ್ದು ಕಾಣ್ತಾ ಇದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಹಳೆ ಮೈಸೂರು ಭಾಗದ ಪ್ರಾಬಲ್ಯದ ಹೋರಾಟಕ್ಕೆ ಇತಿಹಾಸದ ಲೇಪನ ಹಚ್ಚಲಾಗಿದೆ. ಇದು ಕೇವಲ ಆರಂಭವಷ್ಟೇ. ಮುಂದಿನ ದಿನಗಳಲ್ಲಿ ಈ ವಿವಾದದ ತೀವ್ರತೆ ಮತ್ತಷ್ಟು ಹೆಚ್ಚಾಗುವ ಲಕ್ಷಣಗಳನ್ನು ಕಾಣ್ತಾ ಇದೆ. ಇತಿಹಾಸದ ಪುಟಗಳು ರಾಜಕೀಯದ ಅಸ್ತ್ರಗಳಾಗಿವೆ. ಮೊದಲ ಭಾಗದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರ ಭಾಷಣ ಮತ್ತು ಇತಿಹಾಸದ ಗೊಂದಲಗಳನ್ನು ನೋಡಿದ್ರಿ. ಈಗ ಈ ಇಡೀ ವಿವಾದದ ಹಿಂದಿರುವ ಅಸಲಿಯ ರಾಜಕೀಯ ಆಟವನ್ನ ನಾವು ಅನಾವರಣ ಮಾಡಲಿದ್ದೇವೆ. ಕೃಷ್ಣ ದೇವರಾಯ ಮತ್ತು ಕೆಂಪೇಗೌಡರ ನಡುವಿನ ಈ ಬಿಕ್ಕಟ್ಟು ಕೇವಲ ವೈಯಕ್ತಿಕ ಹೇಳಿಕೆಯಲ್ಲ. ಇದರ ಹಿಂದೆ ಅಹಿಂದ ಮತ್ತು ಒಬಿಸಿ ಮತಗಳನ್ನು ಕ್ರೋಢೀಕರಿಸುವ ಮಾಸ್ಟರ್ ಪ್ಲಾನ್ ಇದೆ. ಸಿದ್ದರಾಮಯ್ಯ ಅವರ ಅಹಿಂದ ತಂತ್ರಗಾರಿಕೆ, ಡಿ.ಕೆ. ಶಿವಕುಮಾರ್ ಅವರ ಒಕ್ಕಲಿಗ ನಾಯಕತ್ವದ ಆಸೆ ಮತ್ತು ಕುಮಾರಸ್ವಾಮಿಯವರ ಪ್ರಾದೇಶಿಕ ಅಸ್ತಿತ್ವದ ಹೋರಾಟ ಎಲ್ಲವೂ ಈ ವಿವಾದದ ಸುತ್ತ ಹೇಗೆ ಹೆಣೆಯಲ್ಪಟ್ಟಿವೆ ಎಂಬುದರ ಕಂಪ್ಲೀಟ್ ಅನಾಲಿಸಿಸ್ ಇಲ್ಲಿದೆ. ಪ್ರದೀಪ್ ಈಶ್ವರ್ ಅವರ ಭಾಷಣದ ಹಿಂದಿರುವ ಅಸಲಿ ರಾಜಕೀಯ ತಂತ್ರ ಎಂದ್ರೆ ಅದು ಬಲಿಜ ಕಾರ್ಡ್ ಮತ್ತು ಒಬಿಸಿ ಧ್ರುವೀಕರಣ. ಒಕ್ಕಲಿಗ ಸಮುದಾಯದ ಪ್ರಭಾವ ಹೆಚ್ಚಿರುವ ಹಳೆ ಮೈಸೂರು ಭಾಗದಲ್ಲಿ ಹೊಸ ರಾಜಕೀಯ ಸಮೀಕರಣ ಸೃಷ್ಟಿಸಲು ಈ ಸ್ಕೆಚ್ ಹಾಕಲಾಗಿದೆ ಎನ್ನಲಾಗ್ತಿದೆ. ಇದು ಸಿದ್ದರಾಮಯ್ಯ ಅವರ ಅಹಿಂದ ರಾಜಕಾರಣದ ಮುಂದುವರೆದ ಭಾಗದಂತಿದೆ. ಹಿಂದುಳಿದ ವರ್ಗಗಳನ್ನು ಒಟ್ಟುಗೂಡಿಸಿ ಪ್ರಭಾವಿ ಸಮುದಾಯಗಳ ಮೇಲ್ಗೈಗೆ ಬ್ರೇಕ್ ಹಾಕುವುದು ಇದರ ಆಂತರ್ಯ. ರಾಜಕೀಯದಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳಲು ಇಂತಹ ಹೊಸ ದಾಳಗಳು ಅನಿವಾರ್ಯವಾಗುತ್ತವೆ. ಶ್ರೀ ಕೃಷ್ಣ ದೇವರಾಯರನ್ನು ಬಲಿಜ ಸಮುದಾಯದ ಐಕಾನ್ ಆಗಿ ಬಿಂಬಿಸುವ ಮೂಲಕ ಆ ಸಮುದಾಯದ ಮತಗಳನ್ನು ತಮ್ಮತ್ತ ಸೆಳೆಯುವುದು ಶಾಸಕರ ಉದ್ದೇಶವಾಗಿರಬಹುದು. ಕೆಂಪೇಗೌಡರ ಜಯಂತಿಯಂದೇ ಇಂತಹ ಹೇಳಿಕೆ ನೀಡಿರುವುದು ಒಕ್ಕಲಿಗ ಸಮುದಾಯದ ರಾಜಕೀಯ ಮೇಲ್ಗೈಗೆ ನೀಡಿದ ಟಾಂಗ್ ಎಂದೇ ವಿಶ್ಲೇಷಿಸಬಹುದು. ಇದು ಕುಮಾರಸ್ವಾಮಿಯವರ ಜೆಡಿಎಸ್ ಪಕ್ಷದ ಸಾಂಪ್ರದಾಯಿಕ ಮತ ಬ್ಯಾಂಕ್ಗೆ ಕನ್ನ ಹಾಕುವ ತಂತ್ರವೂ ಹೌದು. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಮತ್ತು ಒಕ್ಕಲಿಗ ಸಮುದಾಯದ ಸಮೀಕರಣವನ್ನು ಒಡೆಯಲು ಈ ಹೊಸ ಇತಿಹಾಸದ ಅಸ್ತ್ರವನ್ನು ಬಳಸಲಾಗಿದೆ. ಕರ್ನಾಟಕ ರಾಜಕೀಯದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಮತ್ತು ಒಬಿಸಿ ಅದರಲ್ಲೂ ಅಹಿಂದ ಸಮುದಾಯಗಳ ನಡುವೆ ದಶಕಗಳಿಂದಲೂ ಒಂದು ರೀತಿಯ ರಾಜಕೀಯ ಪೈಪೋಟಿ ಇದೆ. ಈ ಪೈಪೋಟಿಗೆ ಇತಿಹಾಸದ ಲೇಪನ ಹಚ್ಚಿ ಹೊಸ ರೂಪ ನೀಡುವ ತಂತ್ರ ಇಲ್ಲಿ ನಡೆದಿದೆ. ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸ್ಥಾನದ ಅವಧಿಯಲ್ಲಿ ಅಹಿಂದ ವರ್ಗಗಳ ಸಬಲೀಕರಣದ ಚರ್ಚೆಗಳು ಸದಾ ಮುಂಚೂಣಿಯಲ್ಲಿರುತ್ತವೆ. ಅದೇ ತಂತ್ರವನ್ನು ಈಗ ತಳಮಟ್ಟದ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಪ್ರಯೋಗಿಸ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಒಳಗಿನ ಆಂತರಿಕ ಸಮೀಕರಣದ ಮೇಲೂ ಪರಿಣಾಮ ಬೀರಲಿದೆ.
ಯಾವತ್ತೂ ಯಾವುದೇ ಪೇಪರ್ ಇಲ್ಲದೆ ನಿರರ್ಗಳವಾಗಿ ಭಾಷಣ ಬಿಗಿಯುತ್ತಿದ್ದ ಪ್ರದೀಪ್ ಈಶ್ವರ್ ಅಂದು ಮಾತ್ರ ಪ್ರತಿ ಪದವನ್ನು ಅಳೆದು ತೂಗಿ ಓದ್ತಾ ಇದ್ರು. ಇದರ ಅರ್ಥ ಈ ಭಾಷಣದ ಪಠ್ಯವನ್ನು ಅತ್ಯಂತ ವ್ಯವಸ್ಥಿತವಾಗಿ ರಾಜಕೀಯ ಲಾಭ ನಷ್ಟಗಳನ್ನು ಲೆಕ್ಕ ಹಾಕಿಯೇ ಸಿದ್ಧಪಡಿಸಲಾಗಿತ್ತು. ಈ ಸ್ಕ್ರಿಪ್ಟ್ ಹಿಂದೆ ಅತಿ ದೊಡ್ಡ ರಾಜಕೀಯ ಮೆದುಳು ಕೆಲಸ ಮಾಡಿದೆ ಎನ್ನುವುದು ಸ್ಪಷ್ಟ. ಒಕ್ಕಲಿಗ ನಾಯಕರಾದ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಇಬ್ಬರನ್ನು ಗಮನದಲ್ಲಿಟ್ಕೊಂಡೇ ಈ ದಾಳ ಉರುಳಿಸಲಾಗಿದೆ. ಇದು ಕೇವಲ ಒಬ್ಬ ಶಾಸಕನ ಸಾಹಸವಲ್ಲ, ಇದೊಂದು ಬೃಹತ್ ರಾಜಕೀಯ ಯೋಜನೆ. ಯಲಹಂಕ ಪ್ರಭುಗಳ ಇತಿಹಾಸ ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವಿನ ಸಂಬಂಧವನ್ನು ಇಲ್ಲಿ ತಪ್ಪಾಗಿ ಅರ್ಥೈಸಲಾಗಿದೆ. ಕೆಂಪೇಗೌಡರು ಕೃಷ್ಣದೇವರಾಯರ ಆಡಳಿತದಿಂದ ಪ್ರೇರಿತರಾಗಿದ್ರು ಎಂದು ಹೇಳುವ ಮೂಲಕ ಅವರನ್ನು ಕೇವಲ ಒಬ್ಬ ಅನುಯಾಯಿಯಾಗಿ ಬಿಂಬಿಸಲು ಪ್ರಯತ್ನಿಸಲಾಗಿದೆ. ಈ ಮೂಲಕ ಕೆಂಪೇಗೌಡರ ಸ್ವತಂತ್ರ ಸಾಧನೆಗಳನ್ನು ಮರೆಮಾಚುವ ಪ್ರಯತ್ನ ನಡೆದಿದೆ ಎಂಬುದು ಒಕ್ಕಲಿಗ ಸಂಘಟನೆಗಳ ಆರೋಪ. ಆದರೆ ಒಬಿಸಿ ನಾಯಕರು ಇದನ್ನು ಇತಿಹಾಸದ ಮರುಶೋಧನೆ ಎಂದು ಸಮರ್ಥಿಸಿಕೊಳ್ತಾ ಇದ್ದಾರೆ. ಇತಿಹಾಸದ ಪುಟಗಳು ಈಗ ರಾಜಕೀಯ ವಾದ ವಿವಾದಗಳ ಕೇಂದ್ರ ಬಿಂದುವಾಗಿವೆ. ರಾಜಕೀಯದಲ್ಲಿ ನಾಯಕರು ತಮಗೊಂದು ಪ್ರತ್ಯೇಕ ಅಸ್ತಿತ್ವ ಮತ್ತು ಸಮುದಾಯದ ಬೆಂಬಲವನ್ನು ಸೃಷ್ಟಿಸಿಕೊಳ್ಳಲು ಇಂತಹ ಐತಿಹಾಸಿಕ ನಾಯಕರನ್ನು ಬಳಸಿಕೊಳ್ತಾರೆ. ಪ್ರದೀಪ್ ಈಶ್ವರ್ ಕೂಡ ತಮ್ಮ ಕ್ಷೇತ್ರ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಒಬಿಸಿ ಮತಗಳ ನಾಯಕರಾಗಿ ಹೊರಹೊಮ್ಮಲು ಈ ತಂತ್ರ ಬಳಸಿದ್ದಾರೆ. ಸಿದ್ದರಾಮಯ್ಯ ಅವರ ಆಶೀರ್ವಾದದೊಂದಿಗೆ ಹಿಂದುಳಿದ ವರ್ಗಗಳ ಧ್ವನಿಯಾಗಲು ಹೊರಟಿರುವ ಇವರ ನಡೆ ಹಳೆ ಮೈಸೂರು ಭಾಗದಲ್ಲಿ ಹೊಸ ರಾಜಕೀಯ ಧ್ರುವೀಕರಣಕ್ಕೆ ಕಾರಣವಾಗ್ತಾ ಇದೆ. ಇದು ಪ್ರಭಾವಿ ಸಮುದಾಯಗಳ ನಾಯಕರ ನಿದ್ದೆಗೆಡಿಸಿದೆ. ವೇದಿಕೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು ಕೆಂಪೇಗೌಡರಿಗೆ ಹೋಲಿಸಿದ ಶಾಸಕರು ಮತ್ತೊಂದೆಡೆ ಕೃಷ್ಣದೇವರಾಯರನ್ನು ಅವರ ಬಾಸ್ ಎಂದು ಕರೆದಿದ್ದಾರೆ. ಇದು ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರ ಎದುರಲ್ಲೇ ನಡೆದ ಅತ್ಯಂತ ಸೂಕ್ಷ್ಮವಾದ ರಾಜಕೀಯ ಆಟವಾಗಿದೆ. ಡಿ.ಕೆ. ಶಿವಕುಮಾರ್ ಅವರನ್ನು ಹೊಗಳುವ ಮೂಲಕ ಅವರನ್ನು ಖುಷಿಪಡಿಸುವುದು, ಅದೇ ಸಮಯದಲ್ಲಿ ಕೃಷ್ಣದೇವರಾಯರ ಶ್ರೇಷ್ಠತೆ ಮಾತನಾಡಿ ಒಬಿಸಿ ಮತಗಳನ್ನು ಭದ್ರಪಡಿಸಿಕೊಳ್ಳುವ ದ್ವಂದ್ವ ತಂತ್ರ ಇಲ್ಲಿದೆ. ಇದು ಒಕ್ಕಲಿಗ ನಾಯಕತ್ವದ ಮೇಲೆ ಪರೋಕ್ಷವಾಗಿ ನಿಯಂತ್ರಣ ಸಾಧಿಸುವ ಪ್ರಯತ್ನ ಎನ್ನಲಾಗ್ತಿದೆ. ಯಾವಾಗ ಪ್ರತಿಭಟನೆ ನಡೆದು ತಮ್ಮ ಮೇಲೆ ಚಪ್ಪಲಿ ಎಸುವ ಪ್ರಯತ್ನವಾಯಿತೋ ತಕ್ಷಣವೇ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಓಡಿದ್ರು. ಈ ಮೂಲಕ ಈ ಇಡೀ ಘಟನೆಯನ್ನು ಒಕ್ಕಲಿಗ ವರ್ಸಸ್ ಅಹಿಂದ ಎಂಬ ಸ್ವರೂಪಕ್ಕೆ ತಿರುಗಿಸಲು ವೇದಿಕೆ ಸಿದ್ಧವಾಯಿತು. ಕುಮಾರಸ್ವಾಮಿ ಅವರ ಬೆಂಬಲಿಗರು ತಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಎಂದು ಬಿಂಬಿಸುವ ಮೂಲಕ ಜೆಡಿಎಸ್ ಪಕ್ಷವನ್ನು ಒಬಿಸಿ ವಿರೋಧಿ ಎಂದು ಬಿಂಬಿಸುವ ಪ್ರಯತ್ನವೂ ಇದರಲ್ಲಿದೆ. ಇದು ಕಣ್ಣೀರಿನ ರಾಜಕಾರಣದ ಮೂಲಕ ಸಹಾನುಭೂತಿ ಗಿಟ್ಟಿಸುವ ಹಳೆ ತಂತ್ರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರದೀಪ್ ಈಶ್ವರ್ ಬೆಂಬಲಕ್ಕೆ ನಿಂತು ಟ್ವೀಟ್ ಮಾಡಿದ್ದು ಕೂಡ ಇದೇ ರಾಜಕೀಯ ಸಮೀಕರಣದ ಭಾಗ. ಒಬಿಸಿ ಶಾಸಕನ ಮೇಲೆ ದೌರ್ಜನ್ಯ ನಡೆದಿದೆ ಎಂಬ ಸಂದೇಶವನ್ನು ತಳಮಟ್ಟದ ಜನರಿಗೆ ತಲುಪಿಸುವುದು ಈ ಟ್ವೀಟ್ನ ಆಂತರ್ಯ ಆಗಿತ್ತು. ಸಿದ್ದರಾಮಯ್ಯ ಅವರ ಈ ನಡೆ ಕಾಂಗ್ರೆಸ್ ಒಳಗಿನ ಒಕ್ಕಲಿಗ ನಾಯಕರಿಗೂ ಮುಜುಗರ ಉಂಟು ಮಾಡಿದೆ. ಪಕ್ಷದೊಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳು ಈಗ ಇತಿಹಾಸದ ನೆಪದಲ್ಲಿ ಹೊರಬರ್ತಾ ಇದೆ. ಮುಖ್ಯಮಂತ್ರಿಗಳ ಬೆಂಬಲ ಶಾಸಕರಿಗೆ ಮತ್ತಷ್ಟು ಬಲ ನೀಡಿದೆ. ಪ್ರಾದೇಶಿಕ ಪಕ್ಷಗಳ ಮತ್ತು ಪ್ರಭಾವಿ ಸಮುದಾಯಗಳ ನಾಯಕರ ವಿರುದ್ಧ ಒಬಿಸಿ ಮತಗಳನ್ನು ಒಟ್ಟುಗೂಡಿಸುವುದು ಪ್ರಸ್ತುತ ರಾಜಕೀಯದ ಅನಿವಾರ್ಯತೆಯಾಗಿದೆ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದಲ್ಲಿ ಈ ರೀತಿಯ ಜಾತಿ ಧ್ರುವೀಕರಣದ ಪ್ರಯತ್ನಗಳು ಹೊಸದೇನೂ ಅಲ್ಲ. ಕುಮಾರಸ್ವಾಮಿಯವರ ರಾಜಕೀಯ ಪ್ರಭಾವವನ್ನು ಹತ್ತಿಕ್ಕಲು ಕಾಂಗ್ರೆಸ್ ಸದಾ ಇಂತಹ ತಂತ್ರಗಳನ್ನು ಬಳಸುತ್ತಾ ಬಂದಿದೆ. ಪ್ರದೀಪ್ ಈಶ್ವರ್ ಕೇವಲ ಈ ತಂತ್ರದ ಮುಂಚೂಣಿ ಮುಖವಷ್ಟೇ. ಇದರ ಹಿಂದಿರುವ ಅಸಲಿ ಸೂತ್ರಧಾರಿಗಳು ಬೇರೆಯರೇ ಇದ್ದಾರೆ ಎಂಬುದು ಸ್ಪಷ್ಟ. ಇತಿಹಾಸದ ಪ್ರಕಾರ ಕೆಂಪೇಗೌಡರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದವರು ಅಲ್ಲ. ಅವರು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಬೆಂಗಳೂರನ್ನು ನಿರ್ಮಿಸಿದ್ರು. 64 ವಿಭಿನ್ನ ಪೇಟೆಗಳನ್ನು ಕಟ್ಟಿ ಎಲ್ಲಾ ವೃತ್ತಿ ಬಾಂಧವರಿಗೂ ಆಶ್ರಯ ನೀಡಿದ ಮಹಾ ಮಾನವತಾವಾದಿವಾದ್ರು. ಆದರೆ ಇಂದಿನ ರಾಜಕೀಯ ವ್ಯವಸ್ಥೆಯು ಅಂತಹ ಜಾಗತಿಕ ನಾಯಕರನ್ನು ಸಹ ಜಾತಿ ಚೌಕಟ್ಟಿನೊಳಗೆ ಬಂಧಿಸುತ್ತಿದೆ. ಕೆಂಪೇಗೌಡರ ಈ ವಿಶಾಲ ಮನೋಭಾವವನ್ನು ಮರೆತು ಅವರನ್ನು ಕೇವಲ ಒಂದು ಜಾತಿಗೆ ಸೀಮಿತಗೊಳಿಸಿ ಮಾತನಾಡುವುದು ಇತಿಹಾಸಕ್ಕೆ ಮಾಡುವ ದ್ರೋಹ.
ಕೆಂಪೇಗೌಡರ ಜಯಂತಿಯ ವೇದಿಕೆಯಲ್ಲಿ ಕೃಷ್ಣದೇವರಾಯರ ಹೆಸರಿನಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಹೊರಟಿರುವುದು ದುರದೃಷ್ಟಕರ. ಈ ಘಟನೆಯು ಕೇವಲ ಇತಿಹಾಸದ ಚರ್ಚೆಯಾಗಿ ಉಳಿದಿಲ್ಲ, ಅದು ಹಿಂದಿನ ನಾಯಕರ ಅಹಂಕಾರದ ಹೋರಾಟವಾಗಿದೆ. ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ನಡುವಿನ ಹಳೆಯ ರಾಜಕೀಯ ದ್ವೇಷಕ್ಕೆ ಈ ವೇದಿಕೆ ಸಾಕ್ಷಿಯಾಗಿದೆ. ಒಬ್ಬರನ್ನೊಬ್ಬರು ರಾಜಕೀಯವಾಗಿ ಮುಗಿಸಲು ಇತಿಹಾಸದ ನಾಯಕರನ್ನು ಗುಲಾಮರುಗಳನ್ನಾಗಿ ಮಾಡಿಕೊಳ್ಳಲಾಗ್ತಿದೆ. ಇದು ಪ್ರಜಾಪ್ರಭುತ್ವದ ಕರಾಳ ಮುಖ. ಪ್ರದೀಪ್ ಈಶ್ವರ್ ಅವರ ಈ ಉದ್ದಟತನದ ವರ್ತನೆ ಮತ್ತು ಕಾರಿನ ಮೇಲೆ ನಿಂತು ಭುಜ ತಟ್ಟಿದ ಶೈಲಿ ಅವರ ರಾಜಕೀಯ ಆಕ್ರಮಣಕಾರಿ ನೀತಿಯನ್ನು ತೋರಿಸುತ್ತದೆ. ತಾವು ಯಾವುದಕ್ಕೂ ಹೆದರುವುದಿಲ್ಲ ಎಂಬ ಸಂದೇಶವನ್ನು ತಮ್ಮ ಬೆಂಬಲಿಗರಿಗೆ ನೀಡಲು ಅವರು ಈ ರೀತಿ ವರ್ತಿಸಿದ್ರು. ಒಬಿಸಿ ಸಮುದಾಯದ ಯುವಕರಲ್ಲಿ ಹೊಸ ಜೋಶು ತುಂಬಲು ಈ ಆಕ್ರಮಣಕಾರಿ ಶೈಲಿಯನ್ನು ಬಳಸಿಕೊಳ್ಳಲಾಗ್ತಿದೆ. ಆದರೆ ಇದು ಸಮಾಜದಲ್ಲಿ ಶಾಂತಿ ಕದಡುವ ಮತ್ತು ಜಾತಿ ಸಂಘರ್ಷಕ್ಕೆ ಪ್ರೇರಣೆ ನೀಡುವ ಅಪಾಯವನ್ನು ಹೊಂದಿದೆ. ಯಾವುದೇ ಒಬ್ಬ ಪ್ರತಿನಿಧಿ ಇತಿಹಾಸವನ್ನು ಪ್ರಸ್ತಾಪಿಸುವಾಗ ಕರಾರು ಒಕ್ಕಾದ ಮಾಹಿತಿ ಹೊಂದಿರಬೇಕು. ಇತಿಹಾಸದ ತಪ್ಪು ವ್ಯಾಖ್ಯಾನಗಳು ಸಮಾಜದಲ್ಲಿ ಅನಗತ್ಯ ದ್ವೇಷ ಮತ್ತು ಸಂಘರ್ಷಕ್ಕೆ ಕಾರಣವಾಗುತ್ತವೆ ಎಂಬುದನ್ನು ಮರೆಯಬಾರದು. ರಾಜಕೀಯ ನಾಯಕರು ಜವಾಬ್ದಾರಿಯುತವಾಗಿ ವರ್ತಿಸಬೇಕಾದ ಅಗತ್ಯವಿದೆ. ಆದರೆ ಇಂದಿನ ದಿನಗಳಲ್ಲಿ ಸತ್ಯಕ್ಕಿಂತ ವಿವಾದಗಳೇ ಹೆಚ್ಚು ಪ್ರಚಾರ ತಂದುಕೊಡ್ತಾ ಇದೆ. ಶಾಸಕರ ಈ ವಿವಾದಾತ್ಮಕ ಭಾಷಣ ಕೂಡ ಅವರಿಗೆ ರಾಜಕೀಯವಾಗಿ ಮೈಲೇಜ್ ತಂದುಕೊಟ್ಟಿದೆ ಎನ್ನುವುದು ಕಹಿ ಸತ್ಯ. ಇತಿಹಾಸದ ನಾಯಕರ ಸಾಧನೆಗಳು ಇಂದಿನ ತಲೆಮಾರಿಗೆ ಪ್ರೇರಣೆಯಾಗಬೇಕೇ ಹೊರತು ರಾಜಕೀಯ ದಾಳಗಳಾಗಬಾರದು. ಕೃಷ್ಣ ದೇವರಾಯರ ಸಾಮ್ರಾಜ್ಯದ ವೈಭವ ಮತ್ತು ಕೆಂಪೇಗೌಡರ ಬೆಂಗಳೂರು ನಿರ್ಮಾಣದ ದೂರದೃಷ್ಟಿ ಎರಡೂ ನಮ್ಮ ನಾಡಿನ ಹೆಮ್ಮೆಯ ಪುಟಗಳು. ಆದರೆ ಚಿಕ್ಕಬಳ್ಳಾಪುರದ ವೇದಿಕೆಯಲ್ಲಿ ನಡೆದ ಈ ಸಾಮಂತ ಸಮರ ವರ್ತಮಾನದ ರಾಜಕೀಯ ಹಿತಾಸಕ್ತಿಗಳಿಗಾಗಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ರಾಜಕೀಯ ಆಟಗಳ ನಡುವೆ ಇತಿಹಾಸವನ್ನ ಹೇಗೆ ಬಳಸಿಕೊಳ್ಳಬಹುದು ಎಂಬುದಕ್ಕೆ ಸ್ಪಷ್ಟ ಉದಾಹರಣೆ. ಇದೇ ಈ ಹೊತ್ತಿನ ವಿಶೇಷ. ನಮಸ್ಕಾರ.